ಮಾಜಿ ಸಚಿವ ಸುಧಾಕರ್ ಹಾಗೂ ಯಲಹಂಕ ಶಾಸಕ ಎಸ್.ಆರ್. ವಿಶ್ವನಾಥ್ ಅವರ ನಡುವಿನ ಟಿಕೆಟ್ ಫೈಟ್ನಲ್ಲಿ ಈಗಾಗಲೇ ಸುಧಾಕರ್ ಅವರು ಗೆದ್ದಾಯಿತು. ಆದರೆ ಈಗ ಟಿಕೆಟ್ ಸಿಗದೆ ನಿರಾಸೆಗೊಂಡಿರತಕ್ಕಂಥ ಎಸ್.ಆರ್. ವಿಶ್ವನಾಥ್ ಸುಧಾಕರ್ ವಿರುದ್ಧ ಪರೋಕ್ಷವಾಗಿ ಬಂಡೆದ್ದಿದ್ದಾರೆ. ಅಲೋಕ್ ವಿಶ್ವನಾಥ್ಗೆ ಟಿಕೆಟ್ ಮಿಸ್ ಆಯಿತು ಅಂತ ಸುಧಾಕರ್ ವಿರುದ್ಧ ಗೋ ಬ್ಯಾಕ್ ಪ್ರೊಟೆಸ್ಟ್ ಅನ್ನು ನಡೆಸಿ ಬೆಂಕಿ ಹಚ್ಚಿದ್ದು ದೊಡ್ಡ ಗೊಂದಲಕ್ಕೆ ಪಕ್ಷದಲ್ಲಿ ಕಾರಣವಾಗಿದೆ. ಈ ಕುರಿತಂತೆ ಒಂದು ರಿಪೋರ್ಟ್ ಇದೆ, ನೋಡೋಣ. ಚಿಕ್ಕಬಳ್ಳಾಪುರ ಬಿಜೆಪಿ ಅಭ್ಯರ್ಥಿಗೆ ಪ್ರತಿಭಟನೆ ಬಿಸಿ. ಯಲಹಂಕ ನೆಲಮಂಗಲ ಕ್ಷೇತ್ರದಲ್ಲಿ ಗೋ ಬ್ಯಾಕ್ ಕ್ಯಾಂಪೇನ್. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಸುಧಾಕರ್ ಪಾಲಾಗಿದೆ. ಇದರಿಂದ ಸಹಜವಾಗಿ ಮಗ ಅಲೋಕ್ಗೆ ಟಿಕೆಟ್ ಸಿಗುತ್ತೆ ಅಂತ ಕಾದಿದ್ದಂತಹ ಯಲಹಂಕ ಶಾಸಕ ಎಸ್.ಆರ್. ವಿಶ್ವನಾಥ್ಗೆ ನಿರಾಸೆಯಾಗಿದೆ. ಹೀಗಾಗಿ ಸುಧಾಕರ್ ವಿರುದ್ಧ ಎಸ್.ಆರ್. ವಿಶ್ವನಾಥ್ ಬೆಂಬಲಿಗರು ಸಿಡಿದೆದ್ದಿದ್ದಾರೆ. ಯಲಹಂಕ ಹಾಗೂ ನೆಲಮಂಗಲದಲ್ಲಿ ಗೋ ಬ್ಯಾಕ್ ಸುಧಾಕರ್ ಪ್ರೊಟೆಸ್ಟ್ ನಡೆಸಿದ ಎಸ್.ಆರ್. ವಿಶ್ವನಾಥ್ ಬೆಂಬಲಿಗರು ಸುಧಾಕರ್ ವಿರುದ್ಧ ಭಾರಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇನ್ನು ನೆಲಮಂಗಲದಲ್ಲಿ ಪ್ರತಿಭಟನೆ ನಡೆಸಿದಂತಹ ವಿಶ್ವನಾಥ್ ಬೆಂಬಲಿಗರು ಹೆದ್ದಾರಿ ತಡೆಗೆ ಯತ್ನಿಸಿದ್ದಾರೆ. ಇತ್ತ ಯಲಹಂಕದ ಕೆಂಪೇಗೌಡ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದಂತಹ ವಿಶ್ವನಾಥ್ ಬೆಂಬಲಿಗರು ಮಾಜಿ ಸಚಿವ ಸುಧಾಕರ್ ಕೋವಿಡ್ ಹಗರಣದ ರೂವಾರಿ ಅಂತ ಬಿಂಬಿಸುವ ಪ್ರಯತ್ನ ನಡೆಸಿದ್ದಾರೆ. ಇನ್ನು ಪಿಪಿಇ ಕಿಟ್ ಧರಿಸಿ ಅಣಕು ಶವಯಾತ್ರೆ ನಡೆಸಿ ಮೃತರ ಸಂಬಂಧಿಕರ ಬಳಿ ಹಣ ಕಸಿಯುವ ಅಣಕು ದೃಶ್ಯ ಮಾಡುವುದರ ಜೊತೆಗೆ ಅಣಕು ಶವಯಾತ್ರೆಗೆ ಬೆಂಕಿ ಹಚ್ಚುವ ಮೂಲಕ ಭಾರಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸುಧಾಕರ್ ಅವನ್ನ ಹೊರಗಡೆ ಕಳಿಸಿ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಅದನ್ನ ಅವಶ್ಯಕತೆ ಇಲ್ಲ. ಆತ ಒಬ್ಬ ಹೈಟೆಕ್ ರಾಜಕಾರಣಿ, ಎಲ್ಲವರೆಗೂ ಅಷ್ಟೇ ಆತ ಎಲ್ಲ ಕೈಗೆ ಸಿಗುವಂಥದ್ದು. ಗೆದ್ದ ನಂತರ ಒಬ್ಬ ಕಾರ್ಯಕರ್ತರನ್ನು ಕೂಡ ಅವನು ಮಾತಾಡಿಸೋದಿಲ್ಲ, ಯಾವ ಶಾಸಕರಿಗೂ ಕೂಡ ಸಿಗೋದಿಲ್ಲ. ಶಾಸಕರ ಬಂದು ಖುದ್ದು ಅವನ ಪರವಾಗಿ ಚುನಾವಣಾ ಪ್ರಚಾರವನ್ನು ಮಾಡಿದ್ರು ಕೂಡ ಅವತ್ತು ಕೂಡ ನಾವು ಅದನ್ನ ಖಂಡಿಸ್ತೀವಿ. ದಯವಿಟ್ಟು ಸುಧಾಕರ್ ಇಲ್ಲಿಂದ ತೊಲಗಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಇನ್ನು ಟಿಕೆಟ್ ಸಿಕ್ಕ ಖುಷಿಯಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರ ಭೇಟಿ ಮಾಡಿ ನಂತರ ಟೆಂಪಲ್ ರನ್ ಮಾಡಿದಂತಹ ಸುಧಾಕರ್ ಎಸ್.ಆರ್. ವಿಶ್ವನಾಥ್ ಬೆಂಬಲಿಗರ ಪ್ರೊಟೆಸ್ಟ್ಗೆ ಟಾಂಗ್ ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಿವೆ. ಯಾವುದೋ ಒಂದು ಕ್ಷೇತ್ರದಲ್ಲಿ ಬೆರಳೆಣಿಕೆ ಕಾರ್ಯಕರ್ತರು ಗೋ ಬ್ಯಾಕ್ ಅಂದ್ರೆ ಲಕ್ಷಾಂತರ ಮಂದಿ ಕಮ್ ಬ್ಯಾಕ್ ಅಂತಿದ್ದಾರೆ. ಭಗವಂತ ಅವರಿಗೆ ಒಳ್ಳೆಯ ಸದ್ಬುದ್ಧಿ ಸನ್ಮಾರ್ಗ ಕರುಣಿಸ್ಲಿ ಅಂತ ಪರೋಕ್ಷವಾಗಿ ಎಸ್.ಆರ್. ವಿಶ್ವನಾಥ್ಗೆ ಟಾಂಗ್ ಕೊಟ್ಟಿದ್ದಾರೆ. 8 ಕ್ಷೇತ್ರ ಇದೆ. ಒಂದು ಕ್ಷೇತ್ರದಲ್ಲಿ ಬೆರಳೆಣಿಕೆಯಷ್ಟು ಜನ ಗೋ ಬ್ಯಾಕ್ ಅಂತ ಹೇಳಿದರೆ ಲಕ್ಷಾಂತರ ಜನ ಕಮ್ ಬ್ಯಾಕ್ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ. ಒಟ್ನಲ್ಲಿ ಟಿಕೆಟ್ ಗೆದ್ದ ಸುಧಾಕರ್ಗೆ ಈಗ ಸ್ವಪಕ್ಷದವರ ಬಂಡಾಯದ ನಡುವೆ ಕ್ಷೇತ್ರ ಗೆಲ್ಲುವುದೇ ಸವಾಲಾಗಿದೆ. ಹಾಗಾಗಿ ಬಿಜೆಪಿ ಹೈಕಮಾಂಡ್ ಎಸ್.ಆರ್. ವಿಶ್ವನಾಥ್ ಮನವೊಲಿಸುತ್ತಾ ಬೆಂಬಲಿಗರ ಬಂಡಾಯ ತಣಿಸುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಪ್ರಕಾಶ್ ಜೊತೆ ಮುದ್ದು ಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.